ಭಕ್ತರಿಗೂ ಕೂಡ ಮುಂದಕ್ಕೆ ಶರಣುಗಳನ್ನು ಸಮರ್ಪಿಸುತ್ತಾ ಏನ್ ಹೇಳ್ತಾ ಇದ್ದೇವೆ? ತಂದೆ ತಾಯಿಯ ಸೇವಾ ಮಾಡಬೇಕು, ಅತಿಥಿಗಳನ್ನ ಸತ್ಕರಿಸಬೇಕು ಮತ್ತು ಆಚಾರ್ಯರನ್ನ ಗೌರವಿಸಬೇಕು. ಇವು ನಾಲ್ಕು ನಮ್ಮ ಜೀವನದ ಅಳವಡಿಸಿಕೊಂಡಿರುವಾಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಅನ್ನುವಂಥದ್ದು ನಮ್ಮ ಶಾಸ್ತ್ರಗಳು, ಉಪನಿಷತ್ಕಾರರು ಸಾರಿ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಮಾಡುವಂಥ ಸ್ವಾಗತ ಬಹಳ ಆನಂದವಾಗಿದೆ. ಆದರೆ ನಾವು ಇಲ್ಲಿ ಬಂದದ್ದು ಏನು ಉದ್ದೇಶ ಅಂತ ನಿಮಗೆ ಗೊತ್ತದೆ ಅಂತ ತಿಳ್ಕೊಂಡಿದ್ವಿ. ನೋಡಿದ್ರಿ, ನಮ್ಮ ಪಾದಯಾತ್ರೆಯ ಮೂಲ ಉದ್ದೇಶವೇ ಧರ್ಮಜಾಗೃತಿ ಪಾದಯಾತ್ರೆ ಅಂತ ಹೇಳ್ತೀವಿ. ಎಂತಹ ಧರ್ಮಜಾಗೃತಿ ಪಾದಯಾತ್ರೆ ಅಂದರೆ ಯಾವುದೇ ಒಂದು ಧರ್ಮವನ್ನಲ್ಲ ನಾವು ಹೇಳ್ತಾ ಇರುವಂಥದ್ದು. ಧರ್ಮ ಎಂದರೆ ದ್ವೈತ, ಬೆಕ್ಕನೆಂದರೆ ಬೆಳೆ ಮಾಯ, ಬಿಡದ ಬೆನ್ನತ್ತಿ ಕಾಡುತ್ತು ಮಾಯೆ ಅಂತ ಹಾಗೆ ಮೈಕುಗಳು ಮಾಯ ಕರ್ತವೆ. ಧರ್ಮ ಎಂದರೆ ಯಾವುದೋ ಒಂದು ಧರ್ಮವನ್ನು ಹೇಳ್ತಾ ಇಲ್ಲ, ಮಾನವ ಧರ್ಮಕ್ಕೆ ಶ್ರೇಷ್ಠ ಅನ್ನುವ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವು ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಉದ್ದೇಶ ಏನು ಅಂದ್ರೆ ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ. ದುಶ್ಚಟಗಳ ಭಿಕ್ಷೆ, ದುಶ್ಚಟ ಅಂದ್ರೆ ಯಾವುದು, ಸದ್ಗುಣ ಅಂದ್ರೆ ಯಾವುದು ಮೊದಲ ಪ್ರಶ್ನೆ ಅಲ್ಲ. ಈಗ ಆಗಲೇ ನಿಮಗೆ ಸದ್ಗುಣಗಳ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಪಾಪ ಎಲ್ಲಿ ಅಂತ ಅಲ್ಲಿಂದ ಸ್ವಾಗತ ಮಾಡುವಂತ ಸಂದರ್ಭದಲ್ಲಿ ನೀವೆಲ್ಲ ಭೂ ಆಕರಾಗಿರ್ಬಹುದು, ಎಲ್ಲ ಸಂಸ್ಕಾರಗಳು ಸದ್ಗುಣ ಬೆಳೆಸ್ಕೊಂಡಿದ್ದೀರಿ. ಆ ಗೌರವ ನೀವೆಲ್ಲವನ್ನು ಕೊಟ್ಟಿದ್ರಿ, ಅದು ಸದ್ಗುಣ ಇದೆಯ ಅಂತ. ಇದು ಏನು ಅಂದ್ರೆ ಅದರ ಜೊತೆಗೆ ನಾವು ಕೆಲವು ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆ, ಅಡಿಗೆ ಮಾಡಬೇಕಂತ ಉದ್ದೇಶದಿಂದ ಬೆಂಕಿಯನ್ನು ಹಚ್ತೀವಿ. ಯಾರು ಒಗಿಬೇಕಾಗಿಲ್ಲ, ಬೆಂಕಿ ಬೇಕಾಗಿರ್ತದೆ. ಆದರೆ ಬೆಂಕಿಗಾಗಿ ನಾವು ಹಚ್ಚಿದಂತಹ ಕಟ್ಟಿಗೆಗಳು ಮೊದಲು ಹೊಗೆಯನ್ನ, ಆ ಹೊಗೆ ನಾಶವಾಗಬೇಕು ಅಂದ್ರೆ ಏನ್ ಮಾಡಬೇಕು, ಅದಕ್ಕೆ ಒಳ್ಳೆಯ ಏನೇನು ಬೆಂಕಿ ಉರಿಲಿಕ್ಕೆ ಸಾಧ್ಯವಿತ್ತು ಅದರ ಕಷ್ಟ ಕೊಡಬೇಕು ಅನ್ನೋದು. ಹಾಗೆ ಸದ್ಗುಣಗಳು ಎಲ್ಲರತ್ರ ಇದ್ದೇ ಇದ್ದಾವೆ, ಅವು ಸೂಕ್ತವಾಗಿ ಹೋಗ್ತಾ ಇದ್ದಾವೆ. ಕಾರಣ ಏನು ಅಂದ್ರೆ, ಹೇಗೆ ಅಡಿಗೆಗೆ ಬೇಕಾಗಿತ್ತು ಬೆಂಕಿಯೇ ಹೊರತಾಗಿ ಹೊಗೆ ಅಲ್ಲ. ಹೊಗೆ ಬೇಕು ಅಡಿಗೆ ಮಾಡಕ್ಕೆ ಸಾಧ್ಯ, ಒಂದು ಹೊಗೆಯಿಂದ ಯಾರು ಅಡಿಗೆ ಮಾಡ್ತಾರ? ಒಂದ್ ವೇಳೆ ತಕ್ಷಣ ಈಗಂತ ಯಾಕಂದ್ರೆ ನಾವು ಸ್ಟವ್ ಹೊಡಿತೀವಿ, ಹೊಗೆನೂ ಬರೋದಿಲ್ಲ ಅಲ್ಲ. ಎಲೆಕ್ಟ್ರಿಕಲ್ ಹೊಗೆನೂ ಬರೋದಿಲ್ಲ. ಒಂದ್ ವೇಳೆ ನೀವು ಹಾಗೆ ಸರಿ, ಒಂದ್ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂದ್ರೆ ಮನೆ ಮೇಲೆ ಹೊಗೆ ಬಂದ್ಬಿಡ್ತದೆ, ಬರೋದೇ ಇಲ್ಲ. ಹೊಗೆ ಬರೋದಿಲ್ಲ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೆ ಇವತ್ತು ಸಿಲಿಂಡರ್ ಗ್ಯಾಸ್ ಮುಖಾಂತರ ಸ್ನಾನ ಮಾಡುವಂಥವ್ರು ಎಷ್ಟೋ ಜನ ಬಲಿಯಾಗಿರುವಂಥದ್ದು ನೀವು ಕೇಳಿದ್ರೆ ತಿರುಪತಿಗೆ ನೋಡಿರ್ತೀರಿ. ಯಾಕ ಅಲ್ಲಿ ಬೆಂಕಿನೇ ಹಚ್ಚೋದಿಲ್ಲ, ನಾವಲ್ಲಿ ಎಲ್ಲಿ ಹೊಗೆ ಬರ್ತದೆ ಅಂತಂದ್ರೆ ನೀವು ಯಾವುದೇ ಆದರೂ ಕೂಡ ಸೂಕ್ಷ್ಮವಾದಂತಹ ವಾತಾವರಣ ಇರ್ತದೆ, ಅಲ್ಲಿ ನಮ್ಮ ಪ್ರಾಣಕ್ಕೆ ಅಪಾಯವಾಗುವ ಸ್ಥಿತಿ ಇರ್ತದೆ. ಹಾಗೆ ನಮ್ಮ ಹತ್ರ ಏನಾಗ್ತಾ ಇದೆ ಅಂದ್ರೆ, ನಾವು ಅತ್ಯಂತ ಶ್ರೇಷ್ಠರು ಅಂತ ತಿಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಹತ್ರ ಏನಾಗ್ತಾ ಇದೆ, ನಮ್ಮ ಅರಿವಿಗೆ ಬಾರದ ಹಾಗೆ ಹಲವು ದುಶ್ಚಟಗಳಿಗೆ ನಮ್ಮ ಯುವಕರು ಬಲಿಯಾಗ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಉಳಿಮೆಯವರೆಗೂ ನಮ್ಮ ಪಾದಯಾತ್ರೆ ಆರಂಭವಾಗಿದೆ ಜಗದ್ಗುರು ಗುಡೇಶ್ವರ ಸಂಸ್ಥಾನದಿಂದ. ಕೆಲವು ಕಾರಣಾಂತರಗಳಿಂದ ಶ್ರೇಯಾಂಶಿ ಬಹುವಿಜ್ಞಾನಿ ಅಂತ ಒಂದು ಒಳ್ಳೆಯ ಕೆಲಸವನ್ನ ಮಾಡುವುದು ವಿಜ್ಞಾನಿಗಳು ಹೆಚ್ಚು ಬರ್ತಾರೆ ಅನ್ನುವಂತಹ ಒಂದು ಸಂಸ್ಕೃತದ ಗಾದೆಯ ಮಾತಿನಂತೆ
ಒಳ್ಳೆಯ ಕಾರ್ಯ ಮಾಡುವಾಗ ವಿಘ್ನಗಳು ಸಾಮಾನ್ಯವಾಗಿರ್ತದೆ. ಆ ವಿಘ್ನಗಳ ಬರಬಾರದು ಅಂತ ಭಗವಂತನಿಗೆ ಕೇಳಬಾರದು, ವಿಘ್ನವನ್ನ ಮೆಟ್ಟಿ ನಿಲ್ಲುವ ಶಕ್ತಿ ಕೊಡುವ ಭಗವಂತ ಅಂತ ಕೇಳಬೇಕು. ಅದೇ ವಿಘ್ನಗಳನ್ನ ಬಾರಬಾರದು ಅಂದ್ರೆ ಬರದೇ ಇರುವುದಿಲ್ಲ, ಅವುಗಳನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಕೊಡಬೇಕು. ಬಹುಶಃ ಕಳೆದ ಡೇಟ್ ಚೇಂಜ್ ಆಗಿ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿರಿ. ಬಹಳ ಆನಂದವಾಗಿದೆ. ನಿಮ್ಮೆಲ್ಲರ ಸ್ವಾಗತ ಮಾಡುವಂತಹ ವಿಧಾನ, ನಿಮ್ಮಲ್ಲಿ ಒಂದು ಸಂಸ್ಕಾರ ಇದೆ ಅನ್ನುವಂಥದ್ದು ದಾಂಡೇಲಿ ಗ್ರಾಮ ಮಹಾನಗರ ತಾಲೂಕು ಕ್ಷೇತ್ರವಾಗಿ ಬಂದಿದೆ. ಬಹಳ ಅದ್ಧೂರಿಯಾದ ಸ್ವಾಗತವನ್ನು ತಾವೆಲ್ಲ ಮಾಡಿದಿರಿ. ಆದರೆ ನಾವು ಬಂದಂಥ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತದಲ್ಲ. ಭಿಕ್ಷೆ ನೀಡ್ತಿರೋ ಇಲ್ವೋ? ನಾವು ಹುಬ್ಬಳ್ಳಿ ನಗರದಲ್ಲಿ ಕೂಡ ಭಿಕ್ಷೆ ಕೇಳುವ, ಇಡೀ ನಗರಕ್ಕೆ ಕೇಳುವ ಭಿಕ್ಷೆ, ಇಡೀ ನಿಮ್ಮ ತಾಲೂಕಿಗೆ ಕೇಳುವಂತ ಭಿಕ್ಷೆ. ಇಲ್ಲ ನಿಮ್ಮ ಯಾವಾಗ ಸದಸ್ಯರಿದ್ರೆ ಹುಬ್ಬಳ್ಳಿ ನಗರ ಸಿದ್ಧಾರೂಢ ಮಠದಲ್ಲಿ ಕೂಡ ಭಿಕ್ಷೆ ಕೇಳಿ ಬಂದಿದ್ದೀವಿ. ಏನಂತಂದ್ರೆ ನೀವು ಮೃತ್ಯುಂಜಯ ಅಪ್ಪನವರ ವಾರ ಸೋಮವಾರ ಇದೆ. ಇಲ್ಲಿ ಮೃತ್ಯುಂಜಯ ಅಪ್ಪನವರ ಮಠ ಇರೋದರಿಂದ ನೀವು ಏನೋ ಬೇಡ, ದಿನ ಬಿಡುವುದು ಬಿಡುವುದಿಲ್ಲ. ಕೊನೆಯ ಪಕ್ಷ ವಾರಕ್ಕೊಂದು ದಿನ, ಯಾವಾಗ? ಸೋಮವಾರ. ಬಸವಣ್ಣನ ವಾರ ಸೋಮವಾರ, ನಮ್ಮ ಜಗದ್ಗುರು ಬುಧೀಶ್ವರ ವಾರ ಸೋಮವಾರ, ಚಂದ್ರಬಸವನ ವಾರ ಸೋಮವಾರ, ಮೃತ್ಯುಂಜಯಪ್ಪನವರ ವಾರ ಸೋಮವಾರ. ಹೌದಲ್ಲ? ಸೋಮವಾರ ದಿವಸ ನಮ್ಮ ನೀವೆಲ್ಲರೂ ದಾಂಡೇಲಿ ನಗರದ ಎಲ್ಲ ಸದ್ಭಕ್ತರಲ್ಲಿ ಕೇಳ್ತೀವಿ, ಈ ನಗರದಲ್ಲಿ ಇನ್ನು ಮುಂದೆ ಭಿಕ್ಷುಕರು ಯಾರು ಮಾಂಸಾಹಾರವನ್ನು ಸೇವನೆ ಮಾಡುವುದಿಲ್ಲ, ಗುಟ್ಕ ಹಾಕುವುದಿಲ್ಲ, ಸಿಗರೇಟ್ ಸೇರುವುದಿಲ್ಲ, ತಂಬಾಕು ಹಾಕೋದಿಲ್ಲ. ಸೊ ವಾರದಾಗ ಒಂದಿವ್ಸ ಕೇಳ್ತಾ ಇದ್ದೀವಿ, ಜಾಸ್ತಿ ಕೇಳ್ತಾ ಇಲ್ಲ. ಎಷ್ಟು? ವಾರದಾಗ ಒಂದು ದಿವಸ ಕೊಡ್ತೀರೇ ಇಲ್ಲ, ಬಿಡ್ತೀರೇ ಇಲ್ಲ, ನಮ್ಮ ಜೋಡಿಗೆ ಹಾಕ್ತಿರೇ ಇಲ್ಲ. ಈ ಜೋಡಿಗೆ ಹಾಕಿದ್ರೆ ಯಾಕೆ ಚನ್ನಬಸವಣ್ಣ ಹೋಗ್ತಾ ಇದ್ದೀವಿ ನಾವು. ಚನ್ನಬಸವಣ್ಣ ನೀ ನಡೆದಾಡಿದ ಭೂಮಿ, ಅಣ್ಣ ಚನ್ನಬಸವಣ್ಣ ನೀ ನಡೆದಾಡಿದ ಭೂಮಿಯಲ್ಲಿ ನಾನು ನಡೆದು ಬಂದಿದ್ದೀನಿ. ನಿನ್ನ ಭಕ್ತರು, ನನ್ನ ಭಕ್ತರಲ್ಲ, ನಿನ್ನ ಭಕ್ತರು ನಿನಗಾಗಿ ದುಶ್ಚರಣ ದಾನ ಮಾಡಿದ್ದಾರೆ ಅಂತ ನನಗೆ ಅರ್ಪಣೆ ಮಾಡ್ತೇನೆ. ಸೋಮವಾರ ಆ ಚನ್ನಬಸವನಿಗೆ ಅರ್ಪಣೆ ಮಾಡಿ ಹೇಳ್ತೀವಿ. ನಮ್ಮ ಭಕ್ತರನ್ನ, ನಿನ್ನ ಭಕ್ತರನ್ನ ಸದಾಕಾಲ ಮಳೆ ಬೆಳೆ ಸಮೃದ್ಧವಾಗಿ ಬೆಳೆಯುವಂತೆ ಆಶೀರ್ವಾದ ನೀಡು ಅಂತ ನಾವು ಚನ್ನಬಸವನ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಪಾದಯಾತ್ರೆ ಹೋಗುವ ಉದ್ದೇಶ ಹಾಗಾಗಿ, ಯಾಕಂದ್ರೆ ಇದು ಇಡೀ ನಗರಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ. ಹುಬ್ಬಳ್ಳಿ ನಗರದಲ್ಲೂ ಕೂಡ ಹೇಳಿದಾಗ ಅಲ್ಲಿ ನಗರ ಸಭೆಯವರು ಅಲ್ಲೇ ಇದ್ದು ಇದ್ದಾಗ ಅವ್ರು ಹೇಳಿದ್ರು, ಅಪ್ಪ ನೀವು ಹೇಳಿದ್ದನ್ನು ನಾವು ಖಂಡಿತ ಸಿದ್ಧಾರೂಢ ವಾರ ಸೋಮವಾರಕ್ಕೆ ಹುಬ್ಬಳ್ಳಿ ನಗರ ಸಿದ್ಧಾರೂಢ ನಗರ ಅಂತ ಆಗಿದೆ. ಸಿದ್ಧಾರೂಢರು ಅಂದ್ರೆ ಆ ಭಾಗದಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ. ಅದರಿಂದ ಅದನ್ನು ಪಾಲಿಸಬೇಕು ಅಂದಾಗ ನಾವು ನಗರಸಭೆಯಿಂದಲೇ ಅದನ್ನು ಹೊರಡಿಸ್ತೀವಿ. ಇನ್ನು ಮೇಲೆ ನಮ್ಮ ಸೋಮವಾರ ದಿವಸ ಯಾವುದೇ ಮಾಂಸಾಹಾರವಾಗಲಿ ಮತ್ತೆ ಇತ್ಯಾದಿಗಳು ಮಾರಾಟ ಮಾಡುವಾಗಿಲ್ಲ, ಕುಡಿಯುವಾಗಿಲ್ಲ, ಅದನ್ನು ಸಂಪೂರ್ಣ ನಿಷೇಧ ಮಾಡ್ತೀವಿ ಅಂತ ಹುಬ್ಬಳ್ಳಿ ನಗರಸಭೆಯವರು ಅಲ್ಲಿಯ ಸದಸ್ಯರು ಬಂದಂತವ್ರು ಒಪ್ಪಿಕೊಂಡಿದ್ದಾರೆ. ಅದು ನಗರಸಭೆ ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನ ನಮ್ಮ ಹತ್ರ ಹುಬ್ಬಳ್ಳಿ ನಗರಸಭೆಯವರು ಸಿದ್ಧಾರೂಢ ಮಠದಲ್ಲಿ ಮಾತು ಕೊಟ್ಟಿದ್ದಾರೆ ಅಂದ್ರೆ ಮುಗಿದೋಯ್ತಲ್ಲ, ಅದು ಹಾಗೇ ಆಗುತ್ತದೆ. ಅದು ಸ್ವಲ್ಪ ಸಮಯ ಕೇಳ್ಕೊಂಡಿದ್ದಾರೆ. ನಾವು ನಗರಸಭೆಯಲ್ಲಿ ಅದಕ್ಕೆ ಮಾತು ಹೋಗ್ತೀವಿ. ಹಾಗಾಗಿ ಇಲ್ಲಿ ದಾಂಡೇಲಿ ನಗರಸಭೆ ನಗರಸಭಾ ಇದು ಮೆಂಬರ್ಸ್ ಯಾರು ಬಂದಿಲ್ಲ. ಹಾಗಾಗಿ ನೀವೆಲ್ಲರೂ ನಾವು, ಯಾಕೆಂದ್ರೆ ನಮ್ಮದು ಯಾವುದೇ ಒಂದು ಜಾತಿ ಮತ ಪಂಥ ಧರ್ಮಕ್ಕೆ ಸೇರಿದವ ತತ್ವವಲ್ಲ. ಎಲ್ಲ ಮಾನವರಿಗೆ ಒಂದಾಗಲಿ, ಮನುಕುಲ ಒಂದಾಗಲಿ, ಮನುಷ್ಯರಿಗೆ ಒಂದಾಗಲಿ, ಸರ್ವ ಪ್ರಾಣಿಗಳು ಕೂಡ ಜೀವಂತವಾಗಿ ಬದುಕಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ, ಪೂಜಾನುಷ್ಠಾನ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಧರ್ಮವಲ್ಲ. ಹಾಗಾಗಿ ಎಷ್ಟೋ ಜಾಗದಿಂದ ಪಾದಯಾತ್ರೆ ಬರೇ ಮುಸ್ಲಿಮ್ಸ್ ಇರುವಂತಹ ಜಾಗದಲ್ಲೂ ಕೂಡ ಇವತ್ತು ಸೋಮವಾರ ದಿವಸ ಅವರು ಯಾವ ಮಾಂಸಾಹಾರದ ಸೇವನೆ ಮಾಡ್ತಾ ಇಲ್ಲ. ಇವನ್ ನಮ್ಮ ಅಂತೂರ್ಗಂತರು ಆದಿಯಾಗಿ ನಮ್ಮ ಅಂತೂರ್ಗಂತರು ಗ್ರಾಮದ ಸಮಸ್ಯೆ. ಹಾಗಾಗಿ ದಾಂಡೇಲಿ ಗ್ರಾಮದ ಭಕ್ತರು ನೀವು ಯಾರ್ಯಾರು ಜಗಳ ಆಡೋದು ಕೂಡ ಮತ್ತು ತಿಳಿಸ್ಬೇಕು. ಸೋಮವಾರ ದಿವಸ ಮೌನಿದ್ರು, ಗಂಡ ಹೆಂಡತಿ ಜಗಳ ಆಗ್ತಿದ್ರು, ಅತ್ತಿ ಮಾವ ಜಗಳ ಆಗ್ತಿದ್ರು, ಅಂದ್ರೆ ಅಕ್ಕ ತಂಗಿ ಜಗಳ ಆದ್ರೆ, ಅಣ್ಣ ತಮ್ಮ ಜಗಳ ಆದ್ರೆ, ಯಾರೇ ಜಗಳ ಸೋಮವಾರ ದಿವಸ ಮೌನವಾಗಿ ಯಾರೇ ಜಗಳ ಆಡೋದಿಲ್ಲ. ಭಾಳ ಒಂದು ದಿವಸ
ಇವನ್ನೆಲ್ಲ ದಾನ ಕೊಡ್ತೀವಿ ಅಂದ್ರೆ ಚಪ್ಪಾಳೆ ತಟ್ಟಿ. ಚಪ್ಪಾಳೆ ಕಟ್ಟಿರಿ ಅಂದ್ಮೇಲೆ ಮೃತ್ಯುಂಜಯ ಅಪ್ಪನವ್ರನ್ನ ಸಾಕ್ಷಿ ಮಾಡಿರಿ ಅಂತ ಅರ್ಥ. ಯಾಕಂದ್ರೆ ಕೈಯಿಂದಾನೆ ನೀವು ಮುಟ್ಟಿ ನಮಸ್ಕಾರ ಮಾಡೋದು ಅಂದ್ಮೇಲೆ ನಮಗೆ ನಂಬಿಕೆ ಬಂತು. ನೀವು ಎಷ್ಟು ವಾರ ಒಂದು ದಿವಸ ಅದಕ್ಕ ಅಲೆ ಎಲೆ ಹಾಕಿ ಅಕ್ಕಿ ತಂಬಾಕು ಏನಿದೆ ಹಾಗಾಗಿ ಎಲ್ಲವನ್ನು ಕೇಳೋದೆಷ್ಟು ವಾರದಾಗ ಒಂದು ದಿನ ಮಾತ್ರ ಕೇಳ್ತಾ ಇದ್ದೀವಿ. ಯಾವ ವಾರ? ಸೋಮವಾರ. ಒಂದು ವೇಳೆ ನೀವು ಸೋಮವಾರ ಮಾಡ್ಲಾ ಹೇಳಿ ಮಾತು ಕೊಟ್ಟು ಮಾಡಿದ್ರೆ ಏನೋ ಮತ್ತೆ ಮಾಡಿದ್ರಿ ಅಂದ್ರೆ ನಾವು ಅಷ್ಟು ಸುಲಭವಾಗಿ ಬಿಡೋರಾಗ ನಿಮ್ಮ ಕನಸಲ್ಲಿ ಬಂದವರು ಕಾಡ್ತೀವಿ. ನಿಮ್ಗೆ ಕೆಲಸಕ್ಕೆ ಬಂದವರು ಕಾಡ್ತೀವಿ ಏ ಆಗ್ತಿದೀಯೋ ಅಂತ. ಹಾಗಾಗಿ ಬಹುಶಃ ದಂಡಳ್ಳಿ ನಗರದ ಸಮಸ್ತ ಸಭ್ಯರು, ಯಾಕಂದ್ರೆ ನಾವು ಯಾವುದೇ ಜಾತಿಗೆ ಸೀಮಿತವಾದವರಲ್ಲ. ಗುರುಗಳು ಯಾವಾಗ ಯಾವುದೇ ಗುರುಗಳಾದರೆ ಜಾತಿಗೆ ಸೀಮಿತವಾದ ಗುರುಗಳಾಗುವುದಿಲ್ಲ. ಹಾಗಾದ್ರೆ ಈ ಮನುಕುಲಕ್ಕೆ ಬೋಧನೆಗೆ ನೀಡುವಂಥ ಗುರುಗಳಾಗುತ್ತಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಮೊದಲನೇ ಭಿಕ್ಷೆಯಾಗಿ ಕೇಳ್ತಾ ಇದ್ದೀವಿ. ಇದು ನೀವು ಕೊಡ್ತೀವಿ ಅಂತ ಮಾತು ಕೊಡ್ತಿದ್ದೀರಿ. ಮತ್ತೆ ಚಪ್ಪಾಳೆ ಹಾಕುವಾಗ ನಮ್ಮ ಪಾದಯಾತ್ರೆ ಬಂದು ಯಾರು ಕಟ್ತಾರೆ? ಯಾಕಂದ್ರೆ ಮತ್ತೆ ಇವರು ಪಾದಯಾತ್ರೆಗೆ ಬಂದಂತ ವಿರೋಧ ಮಾತಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ನಮ್ಮ ಮೊದಲನೇ ಉದ್ದೇಶ ಅಲ್ಲ. ಇನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಸದ್ಗುಣಗಳ ದೀಕ್ಷೆ ಅಂತ ನಾವು ಎಲ್ಲ ಸದ್ಗುಣಗಳು ಎಲ್ಲಿ ಬೋಧನೆ ಮಾಡೋದ್ರಿಂದ ಎಲ್ಲ ಚಟಗಳನ್ನ ಬಿಟ್ಟ ವ್ಯಕ್ತಿ ನಾವು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಲಿಂಗ ಧಾರಣೆಯನ್ನ ಮಾಡ್ತಾ ಬಂದಿದ್ದೀವಿ. ಎಲ್ಲ ಪಾದಯಾತ್ರೆ ಇವತ್ತು ನಾಳೆ 29ನೇ ತಾರೀಕು ಚನ್ನಬಸವಣ್ಣ ದೇವಸ್ಥಾನದಲ್ಲಿ ಯಾಕಂದ್ರೆ ಮುಸ್ಲಿಮ್ಸ್ಗಳು ಸ್ವೀಕಾರ ಅವರು ಎಲ್ಲ ದುಶ್ಚಟಗಳನ್ನ ಬಿಟ್ಟಂತ ವ್ಯಕ್ತಿಗಳು ಯಾರು ಬೇಕಾದರೂ ಕೂಡ ಲಿಂಗ ದೀಕ್ಷೆಯನ್ನು ಪಡೆಯಬಹುದು ಅನ್ನುವಂತಹದ್ದು ನಮ್ಮ ಏನು ವೀರಶೈವ ಧರ್ಮದಲ್ಲಿರುವಂತಹ ಲಿಂಗವಾದ ಇಷ್ಟಲಿಂಗ ಪೂಜೆಯ ಪರಿಕಲ್ಪನೆ ಏನಿದೆ ಅಂತಂದ್ರೆ ಇದು ದುರ್ಗುಣಗಳಿಂದ ದೂರವಾಗುವಂತಹವರಿಗೆ ಸದ್ಗುಣ ದೀಕ್ಷೆ ಅಂತ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಪಾದಯಾತ್ರೆ ಆರಂಭವಾಗಿದೆ. ಇವತ್ತು ದಾಂಡೇಲಿ ಗ್ರಾಮಕ್ಕೆ ಬಂದು ಹುಬ್ಬಳ್ಳಿ ನಗರದವರು ಕೂಡ ಮಾತು ಕೊಟ್ಟಿದ್ದಾರೆ, ನೋಡ್ಬೇಕು. ಯಾಕಂದ್ರೆ ಅದು ದೊಡ್ಡ ನಗರ ಎಲ್ಲ ಗೊತ್ತಿದೆ. ಕೆಲಸಗಳು ಯಾಕಂದ್ರೆ ಒಂದು ಊರುಗಳು ಬರೀ ಮುಸ್ಲಿಮ್ಸ್ ಅಧಿಕವಾಗಿರುವಂಥ ಗ್ರಾಮವಾಗಿತ್ತು. ಆ ಗ್ರಾಮ ಬೇಗ ಅಂತ ಇವರು ರೂಪವ್ಯಾಪಕರು ಏನು ಮಾಡಿದ್ರು, ಮುಸ್ಲಿಮ್ಸ್ ಅಲ್ಲಿ ಯಾರು ಮಾಡ್ತಾರೆ ಅಂತ ಕೇಳಿದ್ರು. ಒಂದು ಸಂದರ್ಭ ವಿಶಿಷ್ಟತೆ ಏನು ಅಂದ್ರೆ ಇಲ್ಲಿಯವರೆಗೂ ಕೂಡ ಏನು ಅಧಿಕ ಹಿಂದೂಗಳು ವೀರಶೈವರು ಇರುವ ಜಾಗವೇ ಅಷ್ಟು ಸ್ವಾಗತವಾಗಿಲ್ಲ. ಬರೇ ಮುಸ್ಲಿಮ್ಸ್ ಇರುವಂತಹ ಗ್ರಾಮದ ಅದ್ಭುರಿಯಾದ ಸ್ವಾಗತವನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ ಅವ್ರು ಹೇಳಿದ್ರು ಮುಸ್ಲಿಮ್ಸ್ ಎಲ್ಲ ಅಪ್ಪರ ನಾವು ನಿಮ್ಗೆ ಒಂದೇ ಸರ್ತಿ ಮಾತಾಡ್ತಿದಂಗೆ ಆಗ್ತದೆ, ಸ್ವಲ್ಪ ಸಮಯಾವಕಾಶ ಕೊಡ್ತೀವಿ, ನಾವು ಬಿಡ್ಸಕ್ ಪ್ರಯತ್ನ ಪಡ್ತೀವಿ ಅನ್ನೋ ಮಾತು ಅವ್ರು ಹೇಳ್ತೀವಿ. ಬರೇ ಮುಸ್ಲಿಮ್ಸ್ ಕುನ್ನೂರು ಅಂತ ಚಿತ್ತಾಪುರ ತಾಲೂಕು ಡಿಸ್ಟ್ರಿಕ್ಟ್ ಅವಾಗ ಹೇಳಿ ಅವ್ರು ಏನಾಯ್ತು ಈಗ ಏನು ಅಪ್ಪನೇ ನಮ್ಮ 85% ಮುಸ್ಲಿಮ್ಸ್ ಸೋಮವಾರ ಎಲ್ಲವನ್ನ ಬಿಟ್ಟಿದ್ದಾರೆ, ಇನ್ನೂ 15% ಉಳಿದೋದು ಅನ್ನೋ ಮಾತನ್ನ ಯಾವ ನಗರದಲ್ಲಿ ಬರೀ ಮುಸ್ಲಿಮ್ಸ್ ಇದ್ದಾರೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು. ಇನ್ನೂ 15% ಉಳಿದಲ್ಲ. ಅವತ್ತಿನ ದಿವಸ ಮಾಂಸದ ಅಂಗಡಿಗಳು ಮುಗಿಸ್ತಾರೆ, ಸರಾಯಿ ಅಂಗಡಿಗಳು ಮುಗಿಸ್ತಾ ಇದ್ದಾರೆ. ಹಾಗಾಗಿ ಈ ಪಾದಯಾತ್ರೆಯ ಮೂಲ ಉದ್ದೇಶ ಅದೇ ಆಗಿದೆ. ಇದು ಒಂದು ದಿವಸ ಮಾತ್ರ ಸಸ್ಯ ಆಹಾರ ದಿನವಾಗಿ, ಸಸ್ಯ ಆಹಾರಕ್ಕೆ ಮಾತ್ರ ಒಂದು ದಿವಸ ಪ್ರಾಣಿ ಬದುಕಕ್ಕೆ ಅವಕಾಶ ಕೊಡಿ, ಒಂದು ದಿನಾದರೂ ಅದಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾವು ಎಲ್ಲರಿಗೂ ಈ ದೀಕ್ಷೆಯನ್ನು ಕೇಳ್ತಾ ಇದ್ವಿ. ನಮ್ಮ ಪಾದಯಾತ್ರೆಯ ಕರ್ನಾಟಕ ಮಹಾಪಾದಯಾತ್ರೆಯ ಉದ್ದೇಶವೇ ಅದೇ, ದುರ್ಗುಣಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಎನ್ನುವಂಥದ್ದು, ಸದ್ಗುಣಗಳ ದೀಕ್ಷೆ. ಆ ನಿಟ್ಟಿನಲ್ಲಿ ಇದು ಮಹಾಪಾದಯಾತ್ರೆ ಪ್ರಾರಂಭವಾಗಿದೆ. ನಂತರ ಯಾರು ಬೇಕಾದರೂ ಕೂಡ ಇಷ್ಟಲಿಂಗ ಆರಾಧನೆ ಮಾಡಲಿಕ್ಕೆ ಯಾವುದೇ ಜಾತಿ ಮತ ಪಂಥ ಧರ್ಮಗಳ ಭೇದವಿಲ್ಲ. ಬಸವರಾಜರ ಉದ್ದೇಶವೇ ಅದಾಗಿತ್ತು. ಸಮಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ
ಬಹುಶಃ ಯಾವ ಕ್ರಾಂತಿಯನ್ನ ಆಗೋರು ಅವರು ಯಾವುದು ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಹೊರಟೋದವರು ಅಂಥವರ ಕ್ರಾಂತಿ ಆಗಬೇಕು, ರಕ್ತದ ಓಕಲೆ ಆಯಿತು ಅನ್ನೋದು ಎಷ್ಟು ದುಃಖ ಅಲ್ವಾ, ಎಷ್ಟು ದುಃಖ ಸಂಗತಿ ಅಲ್ವಾ. ಆದರೆ ಆ ರೀತಿ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮಹಾತ್ಮರು, ಸಂತರು, ಶ್ರೇಯಗಳು ಧರ್ಮಜಾಗೃತಿಯ ತಕ್ಷಣ ಹಿಂದೂ ಧರ್ಮಜಾಗೃತಿ ಅಂತಲ್ಲ, ವೀರಶೈವ ಧರ್ಮಜಾಗೃತಿ ಅಂತಲ್ಲ, ಅಥವಾ ಇಸ್ಲಾಂ ಧರ್ಮಜಾಗೃತಿ ಅಂತಲ್ಲ, ಮನುಕುಲದ ಧರ್ಮಜಾಗೃತಿ ಅಂತ ಅರ್ಥ ಮಾಡಿದ್ರೆ ಮಾನವೀಯತೆಯ ಧರ್ಮಜಾಗೃತಿ, ಮಾನವೀಯತೆಯ ಧರ್ಮಜಾಗೃತಿ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಒಂದು ಧರ್ಮ ಅಂತ ಹೇಳ್ತಾ ಇಲ್ಲ. ಕ್ರೈಸ್ತ, ಹಿಂದೂ, ಮುಸ್ಲಿಂ, ವೀರಶೈವ, ವೈಷ್ಣವ, ಶೈವ ಯಾವುದೇ ಇರಲಿ, ಅದರ ಮಾನವೀಯತೆ ಇಲ್ಲ. ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಸಾರಿದವರು ಅಣ್ಣ ಬಸವಣ್ಣನವರು ಜಗತ್ತಿಗೆ. ಅಹಿಂಸಾ ಪ್ರಥಮಂ ಪುಷ್ಪಂ, ವೈಷ್ಣವರು ಹೇಳ್ತಾರೆ, ಮೊಟ್ಟ ಮೊದಲನೇ ಪುಷ್ಪ ಯಾವುದು? ಅಹಿಂಸಾ. ಅಶ್ವತ್ಥ ಮೊದಲನೇದು ಯಾವುದು? ಇಸ್ಲಾಂ ಧರ್ಮದಲ್ಲಿ. ಯಾಕಂದ್ರೆ ಯಾವುದೇ ಆಗಲಿ ಧರ್ಮದ ಮೂಲ ಪ್ರಾಣಿ ಹಿಂಸೆ. ಆದರೂ ಕೂಡ ಕೆಲವರು ಮಾಂಸಾಹಾರಿ ಹೇಳ್ತಾರೆ, ಕೊನೆಯ ಪಕ್ಷ ವಾರದಾಗ ಒಂದು ದಿವಸ ಆದರೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಆ ಪ್ರಾಣಿಗಳನ್ನ ಅಂತ ನಾವು. ಎಷ್ಟು? ವಾರದಾಗ ಒಂದು ದಿವಸ. ಯಾವಾಗ? ಸೋಮವಾರ. ತಿಳಿಸಿ ಹೇಳಿ, ಜಗಳಾಡಿ ಅಲ್ಲ. ಯಾರೇ ಇರಲಿ, ನೀವು ಏನು ಹಿರಿಯರಿದ್ದೀರಿ, ನಮ್ಮ ಮಠದ ಸಮಿತಿಯವರಿದ್ದಾರೆ, ವೀರಶೈವ ಮಹಾಸಭೆಯ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆದ್ರೆ ಅದೆಲ್ಲ ಹೇಳಿ ಹೋಗಿದ್ದಾರೆ ಅಂತ ನೀವು ಕೋರ್ಟ್ ಒಂದು ಹೋಗಿ ದಂಡಂ ದಶಗುಣಂ ಬರೆಯುತ್ತೆ. ದಂಡ ಯಾವಾಗ 10ನೇದ್ದು ಕೊಡ್ತೀನಿ ಹೇಳ್ತಾರೆ. ನಾನು ಕೊನೆಗೆ ದಂಡ ಬೇಕು, ಎಲ್ಲವನ್ನ ಮೇಲಿನಿಂದಲೇ ದಂಡ ಕೊಡಬೇಕು ಹೊತ್ತು ಮೊದಲನೇದ್ದು ಉಪದೇಶದಿಂದ ತಿಳಿಸಿ ಬುದ್ಧಿವಾದ ಹೇಳುವ ಮುಖಾಂತರ ಪ್ರಯತ್ನ ಪಡಬೇಕು ಹೊರತಾಗಿ ಒಮ್ಮೆ ದಂಡ ತಗೊಂಡೋಗಿ ನಾವು ಹಿಂದೂಗಳು ಅಥವಾ ನಾವು ವೀರಶೈವರು ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದ್ದೀರಿ ಅಂತ ಇನ್ನೊಂದು ಧರ್ಮಗಳಿಗೆ ಅವಮಾನ ಮಾಡಿದ್ರೆ ನಾವು ಅಧರ್ಮಿಗಳಾಗುತ್ತೇವೆ ಹೊರತಾಗಿ ನಾವು ಧಾರ್ಮಿಕರಾಗುವುದಿಲ್ಲ. ಬುದ್ಧಿ ಹೇಳುವ ಮುಖಾಂತರ ತಿದ್ದಬೇಕು ಅನ್ನುವುದು ನಾವು ಧರ್ಮಜಾಗೃತಿ ಮಹಾಪಾದಯಾತ್ರೆ ಮಾಡುವಂತಹ ಉದ್ದೇಶವೇ ಇದಾಗಿದೆ. ಯಾಕಂದ್ರೆ ಎಷ್ಟೋ ಜನ ಮುಸ್ಲಿಮ್ಸ್ ಕೂಡ ಪರಿವರ್ತಿತರಾಗಿದ್ದಾರೆ. ನಾವೆಲ್ಲ ಹಿಂದೂ ಅಂತ ಹೇಳ್ಕೊಳ್ಳಿ, ವೀರಶೈವ ಅಂತ ಕೇಳ್ಕೊಳ್ಳಿ, ಶೈವ ಅಂತ ಕೇಳ್ಕೊಳ್ಳಿ, ವೈಷ್ಣವ ಅಂತ ಕೇಳ್ಕೊಳ್ಳಿ, ನಾವೆಲ್ಲ ಭಾರತೀಯರು ಒಂದು ಅನ್ನುವ ಭಾವ ಮೊದಲ ಬರಬೇಕು. ಯಾವ ಧರ್ಮ ಅಂತ ಬೇಡ, ನಾವು ಭಾರತೀಯರು, ನಾವು ಭಾರತ ಮಾತೆಯ ಪುತ್ರರು. ಅದಕ್ಕಾಗ ಪುತ್ರೋಹಂ ಪೃಥಿವ್ಯಾ, ನಾವು ಯಾರ ಮಕ್ಕಳು? ಪೃಥಿವಿಯ ಮಕ್ಕಳು. ಹಾಗಾಗಿ ಎಲ್ಲರೂ ವಸುಧೈವ ಕುಟುಂಬಕರ್ಮ ಅಂದ್ರೆ ವಸುಧಾ ಏವ ಕುಟುಂಬ. ವಸುಧಾ ಅಂದ್ರೆ ಭೂಮಿ, ಭೂಮಿಯೇ ಒಂದು ಕುಟುಂಬ ಅಂತ ತಿಳ್ಕೊಂಡ ಮೇಲೆ ಮತ್ತಾಕೆ ನಮ್ಮ ಹತ್ರ ಧರ್ಮ ಬೇಡ, ಮತ್ತಾಕೆ ನಮ್ಮ ಹತ್ರ ಜಾತಿ ಬೇಡ, ಮತ್ತಾಕೆ ನಮ್ಮ ಹತ್ರ ಮತ ಬೇಡ. ಹಾಗೂ ಒಂದು ಸಿದ್ಧಾಂತ ಏನು ನಾವು ಹಿಂಸೆ ಮಾಡುವುದಿಲ್ಲ. ಅವ್ರು ಹೇಳಿದ ತತ್ವಮಸಿ ಅಂತ ಹೇಳ್ತೀವಿ, ಅಶುಕರ್ಮಾತ್ರ ಅಂತ ಹೇಳ್ತಾರೆ, ಎಲ್ಲ ಒಂದೇ ಇದೆ. ಅದೇ ದೇವರೇ ನಾನಾಗಿದ್ದೇನೆ, ಇದೇನು ವ್ಯತ್ಯಾಸವಿದೆ? ಬಹುಶಃ ನಾವು ವೇದವನ್ನು ಓದ್ತಾ ಇಲ್ಲ, ಉಪನಿಷತ್ತನ್ನು ಓದ್ತಾ ಇಲ್ಲ, ವಚನ ಸಾಹಿತ್ಯ ಅರ್ಥ ಮಾಡಿಕೊಳ್ತಿಲ್ಲ. ಅವರು ಏನಿದೆ ಕುರಾನ್ ಓದ್ತಾ ಇಲ್ಲ, ಅದರ ಅರ್ಥವನ್ನ ಮಾಡಿಕೊಡ್ತಾ ಇಲ್ಲ. ಅದರ ಹೆಸರು ಧರ್ಮದ ಹೆಸರಿನಲ್ಲಿ ತಮ್ಮನ್ನು ತಾವು ಸ್ವಾರ್ಥಕ್ಕಾಗಿ ಬೆಳೆಸಿಕೊಳ್ತಾ ಇದ್ದಾರೆ. ಯಾವ ಧರ್ಮವೂ ಕೂಡ ಹಿಂಸೆಯನ್ನ ಬೋಧಿಸುವುದಿಲ್ಲ, ಹಿಂಸೆಯನ್ನ ಬೋಧಿಸುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ಎಲ್ಲರನ್ನ ಸ್ವಭಾವದಿಂದ ಹೊಂದಿಕೊಂಡು ಹೋಗಬೇಕು. ದ್ವೇಷದಿಂದಲ್ಲ, ಪ್ರೀತಿಯಿಂದ ಮಾತ್ರ ಜಗತ್ತಿಗೆ ಗೆಲ್ಲಕ್ಕೆ ಸಾಧ್ಯವೇ ಹೊರತಾಗಿ ಈ ಜಗತ್ತಿನಲ್ಲಿ ಆ ದ್ವೇಷದಿಂದ ಯಾರನ್ನೋ ಗೆಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನಾಡಿ. ಮನೆಯಲ್ಲಾದರೂ ಅಷ್ಟೇ, ಇದು ಗಂಡ ಹೆಂಡತಿ ಆಗಿರುವ, ಅಕ್ಕೆ ಸೊಸೆ ಆಗಿರಬಹುದು, ಅಥವಾ ಅಣ್ಣ ತಮ್ಮಂದಿರಾಗಿರಬಹುದು, ಇಲ್ಲಿ ಯಾರೇ ಆಗಿರುವುದು, ಅಕ್ಕ ತಂಗಿ ಆಗಿರಬಹುದು, ಅಣ್ಣ ತಂಗಿ ಆಗಿರುವುದು, ಅಕ್ಕ ತಮ್ಮ ಆಗಿರಬಹುದು. ಪ್ರೀತಿಯಿಂದ ಇದ್ರೆ ಆ ಸಂಸಾರ
ಸುಖಮಯವಾಗಿರುತ್ತೆ. ಒಬ್ಬರನ್ನ ಒಬ್ಬರು ದ್ವೇಷಿಸಿದ್ರೆ ಆ ಸಂಸಾರ ಏನಾಗುತ್ತೆ ಅಂತ ನನಗೆ ಜಾಸ್ತಿ ಗೊತ್ತಿರ್ತದೆ. ಹಾಗಾಗಿ ಪ್ರೀತಿಯೇ ಮುಖ್ಯವಾಗಿರ್ಬೇಕು. ಪ್ರೀತಿ ಅಂದ್ರೆ ಮತ್ತೆ ಯಾವ ಲೌಕಿಕ ಮಾತ್ರ ಅಲ್ಲ, ಎಲ್ಲರನ್ನ ಹೊಂದಿಕೊಂಡು ಬಾಳುವ ಜೀವನವೇ ಮುಖ್ಯ ಅಂತ. ಯಾಕಂದ್ರೆ ಪ್ರೀತಿ ಅನ್ನೋ ಶಬ್ದ ಬಹಳ ಅರ್ಥ ನೋಡ್ರಿ. ಯಾಕಂದ್ರೆ ಅಂಜರಿ ಹೇಳೋದು ನೋಡ್ರಿ, ಪ್ರೀತಿ ಪ್ರೀತಿ ಮಾಡ್ತೀವಿ ಅಂದ್ಬಿಟ್ಟು ಅಲ್ಲ, ಹಾಗೆ ಅಂಜರಿ ಹೇಳೋದು ನಂಗೆ ಬಂದ್ರೆ ಅಂತ ಹೇಳೋದು ಕಷ್ಟ ಅಲ್ಲ. ಯಾಕಂದ್ರೆ ಎಲ್ಲರ ಜೊತೆಯಲ್ಲೂ ಏಕತಾ ಭಾವದಿಂದ ಹೋಗುತ್ತದೆ ಧರ್ಮ. ಬೇರೆ ಧರ್ಮದ ಮೂಲವಯ್ಯ ಅಂತ ಹೇಳಿದರೆ ಯಾರು? ಅಣ್ಣ ಬಸವಣ್ಣ ಹೇಳಿದರು. ಹಾಗಾಗಿ ಅಹಿಂಸಾ ಸಕಲಂ ಪುಷ್ಪಂ. ಈ ವೈಷ್ಣವರಲ್ಲಿ ಯಜ್ಞಗಳನ್ನು ನಾವು ಮೊಟ್ಟ ಮೊದಲನೆಯ ಪುಷ್ಪ ಯಾವುದು ದೇವರಿಗೆ? ಅಹಿಂಸಾ. ಹಿಂಸಾ ಮಾಡದೇ ಇರುವುದೇ ಮೊದಲನೆಯ ಪುಷ್ಪ ಅಂತ. ಆ ನಿಟ್ಟಿನಲ್ಲಿ ಅಹಿಂಸಾ ರಹಿತವಾದಂತಹದ್ದೇ ಒಂದು. ಹಾಗಾಗಿ ನಾವು ಯಾಕೆ ಮಾಂಸಾಹಾರ? ಬರೀ ಮಾಂಸಾಹಾರ ಅಂತ ಹೇಳೋದು ಸಾಕ ಅಂತ ಕೇಳಕ್ ಹೋಗ್ರಿ. ಇಲ್ಲಿ ಎಲ್ಲ ಸಮ ಲಿಂಗಾಯತ ಕಾಣಿಸ್ತಾರೆ, ಬೇರೆ ಜಾತಿ ಯಾರು ಬಂದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಜಾತಿಯಲ್ಲಿ ಬರ್ತಾರೆ. ಇನ್ನು ಸಿದ್ಧಾರೂಢ ಹುಬ್ಬಳ್ಳಿಯಲ್ಲಿ ಎಲ್ಲರೂ ಇರ್ತಾರೆ. ನಾವು ಯಾವುದೇ ಒಂದು ಜಾತಿ ಮತ ಪಂಥ ಧರ್ಮಕ್ಕೆ ಸೀಮಿತವಾದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಲ್ಲ. ಮನುಕುಲಕ್ಕೆ ಒಳಿತಾಗಲಿ, ಎಲ್ಲ ಜೀವ ಪ್ರಾಣಿಗಳು ಕೂಡ ಒಳಿತಾಗಲಿ. ಕೊನೆಯ ಪಕ್ಷ ನೀವು ತಿನ್ನು ಒಂದು ದಿವಸ ಆದರೂ ಜೀವಂತವಾಗಿ ಬದುಕಲಿ ಸೋಮವಾರ ದಿವಸ ಒಂದು ಭಿಕ್ಷೆ ಕೇಳ್ತಾ ಇದೆಯಾ? ಪ್ರಾಣಿಗಳು ಸಾಯೋದು ಬೇಡ ಅಂತ. ಯಾಕಂದ್ರೆ ದಯೆಯನ್ನ ಮೂಲವಾಗಿ ನಿರ್ಮಿಸಿದಂತಹ ಈ ನಮ್ಮ ನಾಡು ಭರದ ಭೂಮಿ, ಒಂದು ಜೀವಿಗೆ ಒಂದು ದಿವಸ ಆದರೂ ಬದುಕಕ್ಕೆ ಅವಕಾಶ ಮಾಡಿಕೊಡಿ ಅಂತ ಭಿಕ್ಷೆ ಕೇಳಕ್ ಬರ್ತೀವಿ ನಿಮ್ಮ ಗ್ರಾಮದಲ್ಲಿ. ಜಾತಿ ಮತ ಪಂಥ ರಹಿತವಾದಂತಹ ಸಿದ್ಧಾಂತ ಬಸವಾದಿ ಕ್ರಮದ ಪ್ರತಿಪಾದನೆ ಕೂಡ ಅದೇ ಆಗಿತ್ತು. ರೇಣುಕಾದಿ ವಿದ್ಯಾಚಾರ್ಯರು ಅದನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ನಮ್ಮ ಶಂಕರಾದಿ ಏನು ಆಚಾರ್ಯ ಪ್ರಿಯರು ಬಂದಿದ್ದಾರೆ, ಅವರ ಉದ್ದೇಶವೂ ಅದೇ ಆಗಿತ್ತು. ಆಚಾರ್ಯ ಪ್ರಿಯರು ಅಂತ ಯಾರನ್ನ ಕರೆಯುತ್ತೇವೆ. ಹಾಗಾಗಿ ನಿಮ್ಮ ಹತ್ರ ಬಂದಂಥ ಉದ್ದೇಶ ಮೊದಲನೇದಾಗಿ ಹಿಂಸಾ ರಹಿತವಾದಂತಹ ಮನೆಗಳಲ್ಲಿ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಜಗಳವಾಡದೆ ಒಂದಾಗಿ ಚೆಂದಾಗಿ ಬಾಳುವುದನ್ನು ಕಲಿಯಿರಿ ಅನ್ನುವಂತಹದ್ದು ನಮ್ಮೆಲ್ಲರ ಉದ್ದೇಶವಾಗಿದೆ. ಅದಷ್ಟಿಂದ ನೀವೆಲ್ಲ ಹಾಗೆ ನಡೆದಿರೋದು ದಂಡಳಿ ಕ್ರಮದಲ್ಲಿ ನಡ್ತೀವಿ ಅನ್ನೋದು ಚಪ್ಪಲಿ ಕಟ್ಟಿ. ಚಪ್ಪಲಿ ಯಾಕೆ ಕಡಿಮೆ? ಇನ್ನು ಕೆಲವರು ಯಾಕೋ ಸಂಶಯ ಪಡ್ತಾ ಇದ್ದಾರೆ ಅಂತ. ಅದು ಪಾದಯಾತ್ರೆ ಯಾರು ಕಟ್ಟೋಗಿಲ್ಲ ಮತ್ತೆ, ಯಾಕಂದ್ರೆ ಅವ್ರು ದಿನ ಉಪಯೋಗ ಮಾಡ್ತಾರೆ. ಹಾಗಾಗಿ ಈ ಒಂದು ವ್ಯಕ್ತಿಯಲ್ಲಿ ಯಾರು, ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಹತ್ರ ಇದು ಸಾರ್ವಜನಿಕವಾಗಿ ಹೇಳಿದ್ದೇವೆ, ಇಂಡಿವಿಜುವಲ್ ಆಗಿ ಅಂದ್ರೆ ನಿಮ್ಮ ಹತ್ರ ಇರುವಂತಹ ಯಾವ ದುರ್ಗುಣಗಳಿದ್ದಾವೆ, ದುಶ್ಚಟಗಳಿದ್ದಾವೆ ಅವುಗಳನ್ನು ಕೂಡ ತಂಬಾಕು ಹಾಕೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು, ಮತ್ತೆ ಹಿಂಸೆ ಮಾಡೋದಾಗಿರ್ಬಹುದು ಇತ್ಯಾದಿಗಳು. ಇವತ್ತು ಕೆಲವು ಮಕ್ಕಳು ತುಂಬಾ ಕೆಲಸ ಮಾಡ್ತಾರೆ, ಭಯ ಗುಟ್ಟ ಇಲ್ಲ ಇರೋದಿಲ್ಲ, ಏನು ಮಾಡ್ತಾರೆ ಭಯ ನೋಡ್ರಿ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅವರೆಲ್ಲ, ಅಂಥವರು ಕೂಡ ಬಾಯಿಯೊಳಗೆ ಹಾಕೊಂಡೇ ಮಾತಾಡುವಂಥವ್ರು ನೋಡ್ತಾ ಇದ್ರು. ಅವುಗಳಿಂದ ಕೂಡ ಕನಿಷ್ಠ ಪಕ್ಷ ಫಸ್ಟ್ ವಾರಕ್ಕೆ ಒಂದ್ಸಲ ಕೇಳ್ತೀವಿ, ನೆಕ್ಸ್ಟ್ 2 ಸಾಲ ಮಾಡಿ, 3 ಮಾಡಿ, 4 ಮಾಡಿ, 5 ಮಾಡಿ, 6 ಮಾಡಿ, 7 ಮಾಡಿ ಬಿಟ್ಬಿಡಿ. ಹೇಗೆ ಮೊದಲು ವಾರಕ್ಕೆ ಒಂದ್ಸಲ ಬಿಡ್ತೀರಿ ಇಲ್ಲ? ನಮ್ಮ ಹತ್ರ ಯಾವ ಮೊದಲು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಯಾಕಂದ್ರೆ ಮನುಷ್ಯನಿಗೆ ಪ್ರಯತ್ನ ಮಾಡಿದ್ರೆ ಯಾವುದನ್ನು ಮೀರ್ಲಿಕ್ಕೆ ಆಗೋದಿಲ್ಲ. ಅಂಥ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋದಕ್ಕೆ ಬಹಳ ಮುಖ್ಯವಾಗಿರ್ತದೆ. ಯಾಕಂದ್ರೆ ಇದು ದಾಂಡೇಲಿ ಗ್ರಾಮಕ್ಕೆ ಸ್ವಲ್ಪ ಮರಾಠಿ ತುಂಬ ಜಾಸ್ತಿ ಇಲ್ಲ, ಹಳ್ಳಿಗಳಿದ್ದಾವೆ. ಯಾಕಂದ್ರೆ ಮಹಾರಾಷ್ಟ್ರದ ಪ್ರಭಾವ ಇರ್ತದೆ. ಹಾಗಾಗಿ ಏನು ಅಂದರೆ ನಿಮಗೆಲ್ಲರಿಗೂ ನಾವು ಕೇಳುವುದಿಷ್ಟೇ, ನಾವು ಬಂದಂತಹ ಮಹಾಪಾದಯಾತ್ರೆಯ ಉದ್ದೇಶವೇ ಅದಾಗಿದೆ. ಇವು ಎರಡನ್ನ ನೀವು ನೀಡಿದ್ದಾದರೆ
ನೀವು ನಮಗೇನು ಬೆಳ್ಳಿ ಬಂಗಾರ ಕೊಡೋ ತೃಪ್ತಿ ಆಗೋದಿಲ್ಲ. ನೀವು ಎಷ್ಟು ಕೊಟ್ಟರು ಕೂಡ ಏನು ಅಂದ್ರೆ ದಾಂಡೇಲಿ ಗ್ರಾಮದಲ್ಲಿ ಸೋಮವಾರ ದಿವಸ ಯಾವುದೇ ಹೋಟೆಲ್ ಮಾಂಸಾಹಾರ ಹೋಟೆಲ್ ಆಗಲಿ ಮಧ್ಯಾಹ್ನ ಅಂಗಡಿ ಆಗಲಿ ಒಬ್ಬನೇ ಆಗೋದಿಲ್ಲ ಅಂತ ಯಾವತ್ತು ಗೊತ್ತಾಗುತ್ತದೋ ಅವತ್ತು ಮತ್ತೊಮ್ಮೆ ನಿಮ್ಮ ಊರಿಗೆ ಬರ್ತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅವತ್ತು ನೀವು ಯಾವಾಗ ಕೇಳಿದ್ರೆ ಅವತ್ತು ಬರ್ತೀವಿ. ಯಾಕಂದ್ರೆ ಅವತ್ತು ಮುಸ್ಲಿಮ್ಸ್ ಊರಿಗೆ ಇದ್ದು ನೀವು ಬಿಡ್ತಾರೆ. ಇನ್ನು 85% ಅನ್ನೋರು ನಾವು ಹೋಗಿದ್ದು 15% ಬಿಟ್ಟಿಲ್ಲ ಅಂತ ಅವರೇ ಹೋಗಿದ್ದು. 15% ಒಪ್ಪಿಕೊಂಡು ಆಯ್ಕೆ ಇನ್ನೂ ಅದನ್ನು ಮಾಡ್ತೀನಿ. ಬರೇ ಮುಸ್ಲಿಮ್ಸ್ ಬರೇ ಮುಸ್ಲಿಮ್ಸ್ ಅವರು 85% ಜನಾಂಗ ಸೋಮವಾರ ದಿವಸ ಬಿಟ್ಟಿದ್ದಾರೆ. ಬರ್ತಾರೆ. ಮನಸ್ಸು ಪರಿವರ್ತನೆ ಮಾಡುವ ಜಗಳದಿಂದಲ್ಲ ಮನಸ್ಸು ಪರಿವರ್ತನೆ ಮಾಡಬೇಕು ಅನ್ನೋದು. ನಾವ್ಯಾಕೆ ಏನೋ ಹೋಗಿ ನೀವು ಇದಾಗ್ತೀವಿ ನಾವಿದಾಗ್ತೀವಿ ಅನ್ನುವಂಥದ್ದು ಮನಸ್ಸು ಪರಿವರ್ತನೆ ಆಗಬೇಕಲ್ಲ. ಯಾಕಂದ್ರೆ ದೇಶವನ್ನು ಸಾಧಿಸ್ತಾರೆ. ಮನಸ್ಸು ಪರಿವರ್ತನೆ ಮಾಡುವ ಮುಖ್ಯ ಗುರಿಗೆ ಹೊರತಾಗಿ ದಂಡ ಎತ್ತಿ ಹೋಗುವುದಿಲ್ಲ. ದಂಡಂ ದಶಗುಣಂ ಭವೇತ್, ಅದು 10ನೇ ಗುಣ, ಕೊನೆಯದು. ಎಲ್ಲವನ್ನ ಮೀರಿದ ದಂಡ ಕೊಡಬೇಕೆ ಹೊರತಾಗಿ ತಿಳುವಳಿಕೆ ಇಲ್ಲದೆ ಏನೋ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದಾನೆ ಅಂದ್ರೆ ಅವ್ರಿಗೆ ಏನ್ ಮಾಡಬೇಕು ಅಂದ್ರೆ ತಿಟ್ಟಿ ಹೇಳುವಂತ ಪ್ರಯತ್ನ ಪಡಬೇಕು. 10 ಸಾಮ ಭೇದ ದಾನ ಇತ್ಯಾದಿಗಳು ಉಪಾಯಗಳ ಮುಖಾಂತರ ಅವರಿಗೆ ಬೇರೆ ಬೇರೆ ಉಪಾಯಗಳ ಮುಖಾಂತರ ಪ್ರಯತ್ನ ಪಡಬೇಕು. ಹೀಗಾಗಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಾಧ್ಯಮದವರು ಕೂಡ ನಮ್ಮ ಅನುಷ್ಠಾನ ಮತ್ತು ಪ್ರಚಾರ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಮಾಧ್ಯಮದವರ ಮುಖಾಂತರ ನಾವು ಈ ವಿಷಯವನ್ನು ಕೂಡ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಒಂದೇ, ವಾರದಲ್ಲಿ 1 ದಿವಸ ನೀವು ಎಲ್ಲ ದುರ್ಗಗಳನ್ನು ಬಿಟ್ಟು ಬಿಡಿ ಅಂತ ಕೇಳ್ತೀವಿ. ಗ್ರಾಮದಲ್ಲಿ ಮಾತ್ರ ಇವುಗಳ ನಿಷೇಧ ಮಾಡಿ ವಾರದಲ್ಲಿ ಸೋಮವಾರ 1 ದಿವಸ ಮಾಂಸ ಸಲಾಡು ಇವುಗಳ ಮಾರಾಟವನ್ನ ಅಥವಾ ತಿನ್ನೋದನ್ನ, ಯಾಕಂದ್ರೆ ಮೃತ್ಯುಂಜಯ ಅಪ್ಪನವರ ಮಠದಲ್ಲಿ ಕೂತ್ಕೊಂಡು ಆದ ಮೃತ್ಯುಂಜಯ ನಾವು ಅವನ ಮೃತ್ಯುವನ್ನು ಜಯಿಸಿದಾಗ ನಾವು ಮೃತ್ಯುಗೆ ಒಳಗಾಗುವವರು. ನಾವೆಲ್ಲ 1 ದಿವಸ ಇಲ್ಲ 1 ದಿವಸ ಮೃತ್ಯುವಿಗೆ ಒಳಗಾಗ್ತೀವಿ. ಅವ ಮೃತ್ಯುವನ್ನು ಜಯಿಸಿದಾದ ಮಠದಲ್ಲಿ ನಾವು ಕೂತು ಹೇಳ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ರೆ ಮುಂದಿನ ಪೀಳಿಗೆಯೂ ಕೂಡ ಭೂಮಿ ಗಾಯಾಮ್ ಎತ್ತಿದೆ ಭಾರತ, ಯಾರು ಜ್ಞಾನದಲ್ಲಿ ರಮಿಸುತ್ತಾರೋ ಅವರು ಭಾರತೀಯರೇ ಹೊರತಾಗಿ ಯಾವುದೇ ಜಾತಿ ಹೆಸರಿನಿಂದ ಧರ್ಮದ ಹೆಸರಿನಿಂದ ಒಂದು ಭಾಷೆ ಪ್ರಾಂತ್ಯದ ಹೆಸರನ್ನು ಹೊಡೆದಾಡುವವರು ಭಾರತೀಯರಾಗುವುದಿಲ್ಲ ಅನ್ನುವಂಥದ್ದು ನಮ್ಮ ಸಂಸ್ಕೃತ ಶಬ್ದವಾರ್ಥ ಭಾರತ ಅನ್ನುವಂಥದ್ದು. ಹಾಗಾಗಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಮಾನವರು ಅನ್ನುವಂಥ ಭಾವದಿಂದ ನಾವು ಬಾಳೋಣ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಇಷ್ಟೇ ನಾವು ಕೇಳೋದು. ನನ್ನಂಥ ಉದ್ದೇಶ ಇಷ್ಟೇ, ನೆನಪಲ್ಲಿ ಇದೇ ಇಲ್ಲ. ದಾಂಡೇಲಿ ಭಕ್ತರಿಗೆ ಮಾತು ಕೇಳ್ತೇವೆ, ಬೇರೆ ಕೇಳಲ್ಲ. ದಾಂಡೇಲಿ ಹೆಚ್ಚಿನ ಕೈ ತಗೊಳ್ಳೋಣ, ಎಲ್ಲ ಬೇರೆ ಕೇಳಿದ್ರು. ದಾಂಡೇಲಿ ಮಾತ್ರ ಹಾಗೆ ದಾಂಡೇಲಿ ತಾಲೂಕುಗಳ ಹೋಗ್ತೀವಿ. ತಾಲೂಕು ಆಫೀಸ್ ಇರ್ಬೋದು, ತಾಲೂಕು ಡಿಸ್ಟ್ರಿಕ್ಟ್ ಇರ್ಬೋದು, ತಾಲೂಕು ದಾಂಡೇಲಿ ತಾಲೂಕಿಗೆ ಆಫೀಸ್ ಇರ್ಬೋದು. ಅದು ಎಷ್ಟು ಜನ ಬಂದಿರಿ ಅಂದ್ರೆ ಒಬ್ಬೊಬ್ಬರು 10 ಜನರ ಪರಿವರ್ತನೆ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ನೀವೇ ಯೋಚನೆ ತಿಳಿಸಿ. ಬುದ್ಧಿವಾದವನ್ನು ಹೇಳಿ, ದ್ವೇಷದಿಂದ ಅಲ್ಲ, ನಾವು ದ್ವೇಷದಿಂದ. ಇವತ್ತು ಪರಿವರ್ತನೆಯಾದ ವ್ಯಕ್ತಿ ಮುಂದೆ 10 ವರ್ಷ ಮೊದಲು ಪರವಾಗಿಲ್ಲ ಪರಿವರ್ತನೆ ಆಗೇ ಆಗುತ್ತಾನೆ. ಯಾಕಂದ್ರೆ ಬುದ್ಧಿವಾದದ ಮುಖಾಂತರ ಪರಿವರ್ತನೆ ಮಾಡಲು ಸಾಧ್ಯ, ಒಂದು ದಂಡದಿಂದ ಅಲ್ಲ. ಪರಿವರ್ತನೆ ಜಗದ ನಿಯಮ. ಯಾಕಂದ್ರೆ ದುಶ್ಚಟಗಳಿಗೆ ಬಲಿಯಾಗುವ ಯುವಕರು ಬಹಳ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ನಾವು ಮಾತ್ರ ದ್ವೇಷದಿಂದ ಅವನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ತಿಳಿಸಿ ಬುದ್ಧಿವಾದವನ್ನು ಹೇಳುವ ಮುಖಾಂತರ ಸರಿದಾಗಿ ತರಬೇಕು. ಯಾಕಂದ್ರೆ ಮನೆ ಮಕ್ಕಳು ಆಗಿರ್ತಾರೆ, ಪಕ್ಕದವರು ಆಗಿರ್ತಾರೆ, ಎಷ್ಟು ಜನ ಆಗ್ತಾರೆ. ಆದರೆ ಅವನ ಮೇಲೆ ಹೊಡೆದು ಬರೋದು ಬುದ್ಧಿಯಾಗಿ ಕಲಿಯುತ್ತಾರೆ. ಅವನು ಬಿಟ್ಟ ಹೋಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ ಎಲ್ಲ ಮಕ್ಕಳು. ಹಾಗಾಗಿ ಪರಿವರ್ತನೆ ಜಗದ ನಿಯಮ. ಪರಿವರ್ತನೆ ಮಾಡಬೇಕಾಗಿ ಇವತ್ತು ದಾಂಡೇಲಿ ಗ್ರಾಮದಲ್ಲಿ ಸ್ವಾಗತ ಮಾಡಿದ್ರ ಸ್ವಾಗತ. ಎಷ್ಟಾದರೂ ಕೊನೆಯ ಪಕ್ಷ
ನಿಮ್ಮ ನಗರ ಇಲ್ಲಿ ಮೃತ್ಯುಂಜಯ ನಗರ ಮೊದಲು ನಿಷೇಧ ಮಾಡಿ ಹೇಳಿ ಇಲ್ಲ ಇಲ್ಲಿ ಮೃತ್ಯುಂಜಯಪ್ಪನ ನಗರ ಧಾರವಾಡ ಮೃತ್ಯುಂಜಯ ಶಾಖ ಮಾಡಿ ಧಾರವಾಡ ಮೃತ್ಯುಂಜಯಪ್ಪನ ಶಾಖ ಮಠ ಅವರು ಸ್ಥಾಪನೆಗೊಂಡಂತಹ ಈ ಮಠ ಇದೆ. ಅವರು ಧಾರವಾಡದ ಮೃತ್ಯುಂಜಯಪ್ಪನವರು ಅಡಿಪಾಯವನ್ನು ಹಾಕಿ ಅವರು ಊರಿಗೆ ಹೋಗುವಂತಹ ಭಕ್ತರಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯ ಅಡಿಪಾಯ ಹಾಕಿ ಇಲ್ಲಿ ಮಠ ನಿರ್ಮಾಣ ಮಾಡಿದರೆ ನೋಡಿ. ಹಾಗಾಗಿ ಏನು ಬಸವಮಾದೇಶ್ವರರ ತತ್ವವಾದ ದಯವೇ ಧರ್ಮದ ಮೂಲವಯ್ಯ ಅನ್ನುವಂತಹ ದಯೆ ಧರ್ಮದ ಮೂಲ. ಹಾಗಾಗಿ ಈ ಭಾಗದಲ್ಲಿ ಮೊದಲು ಇದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಹಾಗಾಗಿ ಆದಷ್ಟು ಪರಿವರ್ತನೆ ಮಾಡ್ತೀವಿ. ಹುಬ್ಬಳ್ಳಿ ನಗರದಿಂದ ಮಾತು ಕೊಟ್ಟಿದ್ದಾರೆ ಯಾರು ನಗರಸಭೆಯವರು. ನಾವು ಅದನ್ನು ಇನ್ನು 3 ತಿಂಗಳು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹುಬ್ಬಳ್ಳಿ ನಗರ ಸುಧಾರಣೆ ಮಾತು ಕೊಟ್ಟಿದ್ದಾರೆ. ನಾವಿಲ್ಲಿ 3 ತಿಂಗಳಲ್ಲಿ ಪ್ರಯತ್ನ ಮತ್ತೆ ನಾವು ಸುಧಾರಣೆ ಮಾಡೋ ಬರ್ತೀವಿ ಅನ್ನೋ ಮಾತನ್ನು ನೋಡ್ತೀವಿ. ಯಾವಾಗ ನಿಷೇಧ ಮಾಡ್ತೀವೋ ಮತ್ತೆ ಹೇಗೆ ನಿಮ್ಮಲ್ಲಿ ಇಷ್ಟು ಪರಿವರ್ತನೆ ಇದೆ. ಯಾಕಂದ್ರೆ ನಾವು ಮುಸ್ಲಿಂ ಇರುವಂತಹ ಊರಿನಿಂದ ಹೇಳಿದ್ದೀವಿ. ಅವಾಗ ಮತ್ತೊಂದು ನೀವು ಗ್ರಾಮ ಬರ್ತೀವಿ ಅನ್ನೋ ಮಾತು ಹೇಳಿದ್ವಿ. ಇಲ್ಲೂ ಕೂಡ ಅಷ್ಟೇ ನಮ್ಮ ದಾಂಡೇಲಿ ಗ್ರಾಮದ ಭಕ್ತರು ದಂಡದ ರೀತಿಯಲ್ಲಿ ಅದು ಗಂಡಿಸಕ್ಕಾಗಲ್ಲ. ಈಗ ಮಾಡುವುದರಿಂದ ಏನು ಆಗುತ್ತದೆ ಅನ್ನುವಂಥದ್ದು ಜನರು ಇವತ್ತು ಬಹಳ ದುಷ್ಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲಿ ಎಷ್ಟೋ ಜೀವಗಳು ನಾಶವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಗುಟ್ಕಾ ಹಾಕುವುದರಿಂದ ತಿನ್ನುವುದರಿಂದ ಎಷ್ಟು ಯಾತ್ರೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದು ಆಗುವುದು ಬೇಡ ಅನ್ನುವ ಉದ್ದೇಶದಿಂದಲೇ ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಹೊರತಾಗಿ ಮತ್ಯಾವ ಉದ್ದೇಶವೂ ಅಲ್ಲ. ಆದ್ದರಿಂದ ನಮ್ಮೆಲ್ಲರಿಗೂ ಕೂಡ, ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರು, ನಾನು ಬಹುಶಃ ಮೃತ್ಯುಂಜಯಪ್ಪನಂತ ಮೃತ್ಯುಂಜಯ ಶ್ರೀಗಳಂತವರು ಇಲ್ಲಿ ಅಡಿಪಾಯ ಹಾಕಿದ್ದಾರೆ ಅಂದ್ರೆ ನನ್ನಂತವ್ರು ಇರುವ ಅವಶ್ಯಕತೆ ಇಲ್ಲ. ಅಂತಹ ಮಹಾನ್ ತಪಸ್ವಿಗಳು ಜ್ಞಾನಿಗಳು ಇಲ್ಲಿ ಧಾರವಾಡದಲ್ಲಿ ವಿದ್ಯಾ ಕಾಶಿಯನ್ನಾಗಿ ಮಾಡಿದ ಕೀರ್ತಿ ಯಾರಿಗಾದ್ರೂ ಮೃತ್ಯುಂಜಯಪ್ಪನವರಿಗೂ ಅನ್ನೋದು. ಅಂತಹ ಮೃತ್ಯುಂಜಯಪ್ಪನವರ ಮಠದಲ್ಲಿ ಅಡಿಪಾಯವಾಗಿರುವಂತಹ ಆ ಮಠದ ಕುರಿತು ತಾವೆಲ್ಲರೂ ಕೈ ಮಾತನ್ನ ಕೊಡ್ತಾ ಇದ್ರಿ. ಆ ಮಾತಿನಲ್ಲಿ ಜಗಳಾಡುವ ಮುಖಾಂತರ ಅಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇರ್ತೀವಿ. ಎಲ್ಲಿಯಾದರೂ ಕೂಡ ಬುದ್ಧಿವಾದ ಹೇಳಿ ಕಿತ್ತಲಿಕ್ಕೆ ಪ್ರಯತ್ನ ಪಡಿ ಅನ್ನುವಂಥದ್ದು ನಿಮ್ಮ ಇಬ್ಬರಿಗೆ ಬಿಸಿ ಇದ್ದಂಗೆ ಕಾಣ್ತದೆ. ಇಲ್ಲಿ ಬರ್ತೀನಿ ಅಂತಿದೆ ಅಂತ ಸುದ್ದಿನಾಯ್ತು ಬರಲಿಲ್ಲ. ಹಾಗಾಗಿ ಯಾಕೆ ಏನಂತಂದ್ರೆ ಎಲ್ಲರೂ ಕೂಡ ನಾವು ಸಮಾಜದ ತಿದ್ದಲಿಗಾಗಿ ಎಲ್ಲರೂ ಆಚೆಗರು ಯುವಕರಾದಂಥವರು ದುಷ್ಟರಿಗೆ ಬಲಿಯಾಗಬಾರದು. ಆ ನಿಟ್ಟಿನಲ್ಲಿ ಮತ್ತು ಆದಷ್ಟು ಮರಗಳನ್ನು ಬೆಳೆಸುವಂತಹ ಪ್ರವೃತ್ತಿ ಬೆಳೆಸಿಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಇದನ್ನ ಬೆಳೆಸಿಕೊಂಡ್ರೆ ಸಾಕು. ಬಸವರಾಜ್ ಕಲ್ಸೆಟ್ಟಿ ಅವರು ಹೇಳ್ತಾ ಇದ್ದಾರೆ, ಶ್ರಾವಣ ಮಾಸದಲ್ಲಿ ನಾವು 1 ತಿಂಗಳು ಪುರಾಣ ಪ್ರವಚನ ಮಾಡ್ತೀವಿ. ಆ ಟೈಮಲ್ಲಿ 1 ತಿಂಗಳೊಳಗೆ ನಾವು ಎಲ್ಲ ಪ್ರಚಾರ ಮಾಡಿ ಬಂದ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. 1 ತಿಂಗಳಿಗೆ ಸಾಕಷ್ಟು ಪರಿವರ್ತನೆ ಆಗೋ ಸಾಧ್ಯ ಉಂಟು. ಅನೌನ್ಸ್ ಮಾಡ್ತಾರೆ, ಸುಮಾರು ಅನೌನ್ಸ್ ಮಾಡ್ತಾರೆ. ಆದರೆ ಕೆಲವು ಸಾರಿ ನಾವು ಹೇಳ್ತೀನಿ ಹೋಗ್ತೀವಿ, ಕೆಲವು ಸಾರಿ ಅತಿ ಓವರ್ ಆಗಿ ಆಕ್ಷನ್ ತಗೊಂಡು ಬುದ್ಧಿವಾದ ಹೇಳುವಂತ ಪ್ರಯತ್ನಗಳಿಗೆ ಹೊರತಾಗಿ ಅವರಿಗೆ ದಂಡ ಪ್ರಯೋಗ ಮಾಡುವುದು ಬೇಡ. ದೇಶ ಸಾಧಿಸುವುದು ಬೇಡ. ಪ್ರೀತಿಯಿಂದ ಜಗತ್ತು ಗೆಲ್ಲಬೇಕೆ ಹೊರತು ದ್ವೇಷದಿಂದ ಅಲ್ಲ. ಪ್ರೀತಿಯಿಂದ ಜಗತ್ತು ಗೆಲ್ಲಬೇಕು. ಆ ದೃಷ್ಟಿಯಿಂದ ಯಾರೇ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಇದು ನಮ್ಮ ಮೃತ್ಯುಂಜಯಪ್ಪನವರು ಅಡಿಗಾಲಕ್ಕೆ ಸ್ಥಾಪನೆ ಎಲ್ಲಿಗೆ ಉಳಿದು ಹೋಗಕ್ಕಾಗಿ ಅವರು ದಯೆಯನ್ನ ಬಯಸುವಂತಹ ಮಹಾತ್ಮ ಚನ್ನಬಸವಣ್ಣನಿಗೆ ಪಾದಯಾತ್ರೆ ಹೋಗುವಂತಹ ಸ್ಥಾನ ಇದೆ. ಆದ್ದರಿಂದ ಇಂತಹ ನಮ್ಮ ಅಂತರ್ಗತನ ಪೂಜ್ಯರು ಕೂಡ ಅದನ್ನು ಹೇಳಿ ಹೊಂದಿದ್ದಾರೆ. ಆದರೆ ದಯವಿಟ್ಟು ನೀವು ನಮ್ಮ ನಗರದಲ್ಲಿ, ದಾಂಡೇಲಿ ನಗರದಲ್ಲಿ ಇದನ್ನು ಆದಷ್ಟು ಬಿಡ್ಲಿಕ್ಕೆ ಪ್ರಯತ್ನ ಮಾಡಿಸೋ. ವಾರ 1 ದಿವಸ ಅಂತ ಹೇಳಿದ್ರೆ ಬರೋ 1 ವರ್ಷದೊಳಗೆ ಸೋಮವಾರ ಎಲ್ಲ 100% ಕ್ಯಾನ್ಸಲ್ ನಿಲ್ಲಿಸಿರ್ತಾರೆ ಎಲ್ಲರೂ ಅನ್ನುವಂಥದ್ದು. 1 ವರ್ಷ ಟೈಮ್ ಕೊಡೋಣ ಅಲ್ಲ, ಅಷ್ಟೊಂದು ಪರಿವರ್ತನೆ ಆಗ್ತದೆ. ಅದಕ್ಕೆ
ನಾಳೆಗೆ ಬಿಟ್ಟು ನಾಳೆ ಸೋಮವಾರ ಬರ್ತದೆ ಬಿಟ್ಟಿವಿ ಅನ್ನೋ ಬಿಟ್ಟು ಬಿಡಿ, ಇನ್ನು ಸಂತೋಷ. ಎಷ್ಟು ಜನ ಬಿಡ್ತಾರೆ ಅದು. ಮತ್ತೆ ನಿಮ್ಮಲ್ಲಿರುವಂತ ಎಲ್ಲ ದುಶ್ಚಟಗಳು, ಗುಟ್ಕ ಹಾಕುವುದಾಗಿರ್ಬೋದು, ಯಾವ್ಯಾವ ದುಶ್ಚಟಗಳಿದಾವೆ ಆಯಾ ಎಲ್ಲ ದುಶ್ಚಟಗಳು ಕೂಡ ವಾರದಾಗ ಒಂದ್ ದಿವಸ ಸೋಮವಾರ ಬಿಡ್ತೀವಿ ಅನ್ನೋದು. ಬಿಡ್ತೀವಿ ಇಲ್ಲ ಚಪಾತಿ ಕಡೆಗೆ ಯಾರ ಬಿಡ್ತೀವಿ ಅನ್ನೋದು ನಾವು ಕಳಿಸಿ ಯಾವ್ದಾದ್ರು ಯಾವ ಚಪಾತಿ ಪಲ್ಯ ಬಂದಿದೆ ಟೆನ್ಷನ್ ಆಗ್ತಿದ್ವಿ. ಯಾಕೆ ಇಲ್ಲಿ ಯಾಕೆ ಕಂಡೀಷನ್? ಯಾಕಂದ್ರೆ ನೀವು ಯಾವಾಗ ಚಪ್ಪಾಳೆ ಕಟ್ಟಿದ್ರಿ ಅಂದ್ರೆ ಮೃತ್ಯುಂಜಯ ಅಪ್ಪನವ್ರಿಗೆ ಪ್ರಮಾಣ ಮಾಡಿದ್ರಿ ಅಂತ ಅರ್ಥ. ನೀವು ಕೈಯಿಂದ ತಾನೇ ಮುಟ್ಟಿ ನಮಸ್ಕಾರ ಮಾಡೋದು ಮೃತ್ಯುಂಜಯ ಅಪ್ಪನವರಿಗೆ. ಹಾಗಾಗಿ ಮೃತ್ಯುಂಜಯ ಅಪ್ಪನವರಿಗೆ ಪ್ರಮಾಣ ಮಾಡಿದ್ರಿ ಅಂದ್ರೆ ನಿಮ್ಗೆಲ್ಲ ದುಶ್ಚಟಗಳಿಂದ ನೀವು ದೂರ ಆಗ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಆ ದೃಷ್ಟಿಯಿಂದ ಎಲ್ಲವನ್ನ ಮಾಡಿದ್ದಾದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ದುಶ್ಚಟಗಳಿಂದ ನೀವು ದೂರ ಇದ್ದರೆ ನಿಮ್ಮ ಸಂಸಾರ ಸುಖಮಯವಾಗುತ್ತದೆ. ಯಾವುದೇ ಮಳೆ ಆಗ್ತಾ ಇಲ್ಲ, ಬೆಳೆ ಆಗ್ತಾ ಇಲ್ಲ ಅಂತ ಯಾಕಂದ್ರೆ ಚಂದ್ರಶ್ರವಣ ಸಮೀಪ ಇದ್ರಿ. ಚಂದ್ರಶ್ರವಣ ಆತ ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ನಿಮ್ಮ ಗ್ರಾಮಕ್ಕೆ ಯಾವತ್ತು ನೀವು ಸಂಪೂರ್ಣ ದುರ್ಗುಣಗಳಿಂದ ಮುಕ್ತವಾದ ಸೋಮವಾರ ಕೊಡುತ್ತೀರೋ ಅವತ್ತಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಗ್ರಾಮಕ್ಕೆ ಬರಗಾಲ ಉಂಟಾಗುವುದಿಲ್ಲ. ಅದು ಚಂದ್ರಶ್ರವಣದ ಮೇಲೆ ಪ್ರಮಾಣ ಪರಿವರ್ತನೆ ಜಗದ ನಿಯಮ ಪರಿವರ್ತಿತರಾಗಬೇಕು ಅನ್ನೋ ಮಾತಿನ ಅರ್ಥ. ತಮ್ಮೆಲ್ಲರಿಗೂ ಕೂಡ ಮೃತ್ಯುಂಜಯಪ್ಪನವರ ಆಶೀರ್ವಾದ ಸದಾಕಾಲ ಇದೆ. ಮತ್ತು ಜಗದಾದಿ ಜಗದ್ಗುರು ಪಂಚಾಚಾರ್ಯರು ಮತ್ತು ಬಸವಾದಿ ಪ್ರಮಥರು, ನಾಡಿನ ಎಲ್ಲ ಶರಣ ಸಂತ ಮಹಾಭಕ್ತರ ನಡೆನುಡಿಗಳನ್ನು ಅಳವಡಿಸಿಕೊಂಡು ನಾವೆಲ್ಲ ಬಾಳೋಣ ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಎರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮ ನೀಡುತ್ತೇವೆ. ಶಿವಂ ಭೂಯಾತ್.